ಯಾರಿಗೆಲ್ಲ ಉಗಾದಿ ಹಬ್ಬದ ಆಚರಣೆ ಇರ್ತದೆ, ಕೆಲವ್ರ ಮನೆಯಲ್ಲಿ ಸೂತಕ ಇರ್ತದೆ, ಆ ಕಾರಣದಿಂದ ಕೆಲವ್ರ ಮನೇಲಿ ಮಾಡೋದಿಲ್ಲ. ಆದರೆ ಯಾರೆಲ್ಲ ಆಚರಣೆ ಮಾಡ್ತಿರೋ ಅವ್ರಿಗೊಂದು ಒಳ್ಳೆಯ ವಾಸ್ತುವಿನ ಟಿಪ್ಸನ್ನು ಕೊಡ್ತೀನಿ. ಖಂಡಿತ ಇದನ್ನು ಮಾಡಿ ನಿಮ್ಮ ಮನೆಯಲ್ಲಿ ಶುಭ ರಶ್ಮಿಗಳು ಸದಾ ಇರುವಂತೆ ಖಂಡಿತ ಸಾಧ್ಯವಾಗುತ್ತೆ. ಏನು ಅಂದರೆ, ನಿಮ್ಮ ಮನೆಯ ಮುಂಬಾಗಿಲಿನ ಅಂದರೆ ಸಿಂಹದ್ವಾರ ಅಂತ ಏನು ಹೇಳ್ತೀವಿ, ಆ ದ್ವಾರಕ್ಕೆ ತೋರಣವನ್ನು, ಮಾವಿನ ತೋರಣವನ್ನು ಹಾಗೂ ಈ ಒಂದು ಬೇವಿನ ಎಲೆಯನ್ನು, ತೋರಣವನ್ನು ನೀವು ಹಾಕಿದ್ದೇ ಆದರೆ ಖಂಡಿತವಾಗಲೂ ಶುಭ ರಶ್ಮಿಗಳು, ಅದಕ್ಕೆ ದ್ವಾರಲಕ್ಷ್ಮಿಯ ಪೂಜೆ, ಆ ಒಂದು ನೀವು ಸ್ನಾನದ ನಂತರ ದ್ವಾರಲಕ್ಷ್ಮಿಗೆ ಏನು ಪೂಜೆ ಮಾಡ್ತೀರೋ ಅಲ್ಲಿಂದನೇ ನಿಮಗೆ ಖಂಡಿತ ಮಹಾಲಕ್ಷ್ಮಿಯು ನಿಮ್ಮ ಮನೆಯೊಳಗೆ ಬರುವಂಥದ್ದು. ಅದೇ ರೀತಿ ಸದಾ ನಿಮ್ಮ ಮನೆಯಲ್ಲಿ ಸ್ಥಿತವಾಗಿರ್ತಾಳೆ. ಆ ಕಾರಣದಿಂದ ಎಲ್ಲರೂ ಆ ದ್ವಾರಲಕ್ಷ್ಮಿ ಪೂಜೆ ಮಾಡಿ, ನಂತರ ನಿಮ್ಮ ಮನೆ ದೇವರ ಒಂದು ಪೂಜೆ ಮಾಡಿ, ಎಲ್ಲ ರೀತಿಯಲ್ಲೂ ನೀವು ಅನುಕೂಲವನ್ನು ಕಾಣ್ಬೋದು. ಶುಭ ರಶ್ಮಿಗಳು ಸದಾ ನಿಮ್ಮ ಮನೆಯಲ್ಲಿ ಪಸರಿಸುತ್ತದೆ.